Hi, good morning everyone. I wish you a very happy new calendar day. Yes, ಎಲ್ಲರಿಗೂ 2021ಕ್ಕೆ ಆರ್ಥಿಕ ಶುಭಾಶಯಗಳು. ಎಸ್, ಇವತ್ತು ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವೇನು ನೋಡ್ತಾ ಇದ್ವಿ ಅಂತಂದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಮತ್ತು ಪ್ರೊಸೀಜರ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ನ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಈ ಟಾಪಿಕ್ ಬಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಅ ನ್ಯೂ ಚಾಪ್ಟರ್. ನಂಬರ್ ಸಿಸ್ಟಮ್ಸ್ ಅಲ್ಲಿ ನಮಗೆ ಗೊತ್ತಿರುವಂತಹ ರಿಯಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ಸ್ ಅಂಡ್ ಇರ್ರಾಷನಲ್ಸ್, ಇಷ್ಟು ನಂಬರ್ ಸಿಸ್ಟಮ್ಸ್ಗಳು ನಮಗೆ ಗೊತ್ತಿತ್ತು. ಪ್ರೈಮ್ ನಂಬರ್ಸ್, ಹೋಲ್ ನಂಬರ್ಸ್, ಈ ಥರ ನಂಬರ್ಸ್ಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೀವು ಇಷ್ಟು ವರ್ಷ ಏನು ನೋಡ್ಕೊಂಬಂದಿದ್ದೀರಾ ನಂಬರ್ ಸಿಸ್ಟಮ್ಸಲ್ಲಿ, ಇಷ್ಟು ನಂಬರ್ ಸಿಸ್ಟಮ್ಸ್ಗಳನ್ನ ನೀವು ನೋಡಿದ್ದೀರಾ. ಬಟ್ ಹೊಸ ವರ್ಷಕ್ಕೆ ಹೊಸದಾಗಿರುವಂತಹ ಟಾಪಿಕ್ಸ್, ನಮಗೆ ಗೊತ್ತಿಲ್ಲದಿರುವಂತಹ ಹೊಸ ನಂಬರ್ ಸಿಸ್ಟಮ್ಸ್ಗಳನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ಸ್. ಲಾಸ್ಟ್ ನಾನು ನಂಬರ್ ಸಿಸ್ಟಮ್ಸ್ನ ಹೇಳಬೇಕಾದ್ರೆ ಬ್ರಿಡ್ಜ್ ಕೋರ್ಸಲ್ಲಿ ಹೇಳ್ತಾ ಇದ್ದೆ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಒಂದು ನಂಬರ್ ಇದೆ. ಆ ನಂಬರ್ ಸಿಸ್ಟಮ್ಸ್ಗಳನ್ನು ನಾನು ಫಸ್ಟ್ ಇಯರ್ ಟಾಪಿಕ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ನಮಗೆ ಬಂದಿದೆ. ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನು ಅಂತ ಹೇಳುವಂಥ ಟೈಮ್ ಬಂದಿದೆ. ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಹಾಗೆಯೇ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಬರುವಂತಹ ಸೊಲ್ಯೂಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಎಸ್, ಓಕೆ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮತ್ತೆ ಲೀನಿಯರ್ ಈಕ್ವೇಷನ್ಸ್ ನಿಮಗೆ ಗೊತ್ತಿದೆ. ಆ ಲೀನಿಯರ್ ಈಕ್ವೇಷನ್ಸ್ ಅಂತಂದ್ರೆ ಇಟ್ ಹ್ಯಾಸ್ ಎ 2 ವೇರಿಯೇಬಲ್ಸ್, ಹೌದಲ್ವಾ? ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ನಮಗೆ ಏನಾಗಿರುತ್ತೆ, 2 ವೇರಿಯೇಬಲ್ಸ್ ಮೇಲೆ ಈಕ್ವೇಷನ್ಸ್ಗಳು ಜನರೇಟ್ ಆಗ್ತಾ ಹೋಗುತ್ತೆ. ಹಾಗೆ ಇದರ ಪವರ್ಸ್ಗಳು ಏನಾಗ್ತಾ ಇರುತ್ತೆ, 1 ಇರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, x plus y equals to 0. That's the linear equations. Here the 2 variables are x and y, and it has a powers, x has a power 1 and y has a power 1. ಈ ತರ ಇರುವಂತಹ ಈಕ್ವೇಷನ್ಸ್. ಫಾರ್ ಜನರಲ್ ಈಕ್ವೇಷನ್ಸ್ ಹೇಳಬೇಕಂದ್ರೆ ಲೀನಿಯರ್ ಈಕ್ವೇಷನ್ಸ್ಗೆ ax plus by plus c equals to 0, ಹೌದಲ್ವಾ? ax plus by plus c equals to 0 ಇತ್ತು ಅಂದ್ರೆ we call this equation is a linear equations in 2 variables. Linear equations in 2 variables, ಹೌದಲ್ವಾ? ಓಕೆ. ಈ ಈಕ್ವೇಷನ್ಸ್ ಗಳನ್ನ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಏನ್ ಮಾಡ್ತಾ ಇದ್ರಿ, 2-3 ಮೆಥಡ್ಸ್ ಗಳಿದೆ. ಒಂದು ಸಬ್ಸ್ಟಿಟ್ಯೂಷನ್ಸ್ ಮೆಥಡ್, ಇನ್ನೊಂದು ಡೈರೆಕ್ಟ್ ಮೆಥಡ್ ಸಿಗ್ತಾ ಹೋಗುತ್ತೆ. ಸೊ ನಾವಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ, ಹೌದಲ್ವಾ? ಗ್ರಾಫಿಕಲ್ ಮೆಥಡ್. ಹಾಗಾದ್ರೆ ಇಲ್ಲಿ ನಮಗೆ x and y are 2 ವೇರಿಯೇಬಲ್ಸ್. x ಮತ್ತೆ y ಗಳೇನಾಗ್ತಾ ಇದೆ, 2 ವೇರಿಯೇಬಲ್ಸ್ ಗಳಾಗ್ತಾ ಇದೆ. ಹಾಗಾದ್ರೆ a b c ವ್ಯಾಲ್ಯೂಸ್ ಗಳೆಲ್ಲ ಏನಾಗ್ತಾ ಇದೆ, ದೋಸ್ ಆರ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಹೌದಲ್ವಾ? ಹಾಗಾದ್ರೆ ಲೀನಿಯರ್ ಈಕ್ವೇಷನ್ಸ್ ಗಳನ್ನ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡೋದು ನೀವು 10th ಅಲ್ಲೇ ನೋಡಿರ್ತೀರಾ. ಹಾಗೆ ax² plus bx plus c equals to 0 ಇತ್ತು ಅಂದ್ರೆ ಯಾವ ಈಕ್ವೇಷನ್ಸ್? ಇಟ್ಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಹೌದಲ್ವಾ? ಯಾವ ಈಕ್ವೇಷನ್ಸ್ ಇದು? ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಬಟ್ ನಮಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? ಇಟ್ ಹ್ಯಾಸ್ ಓನ್ಲಿ 1 ವೇರಿಯೇಬಲ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಏನಾಗಿರುತ್ತೆ, ಇಟ್ ಹ್ಯಾಸ್ ಓನ್ಲಿ 1 ವೇರಿಯೇಬಲ್ಸ್ ಅಂಡ್ ಹ್ಯಾಸ್ ಎ ಪವರ್ x ನ ಪವರ್ ಏನಾಗಿರುತ್ತೆ, 2 ಇರ್ತಾ ಹೋಗುತ್ತೆ. ಹಾಗಾದ್ರೆ ಹೌ ಮೆನಿ ಸೊಲ್ಯೂಷನ್ಸ್ ಹ್ಯಾವ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್? ಹಾಗಾದ್ರೆ ax plus by plus c equals to 0 ಲೀನಿಯರ್ ಈಕ್ವೇಷನ್ಸ್ ಇದೆ ಅಂತ ಅಂದ್ರೆ ಇದಕ್ಕೆ ನಮಗೆ ಸುಮಾರು ಸೊಲ್ಯೂಷನ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗೇನೆ ax² plus bx plus c equals to 0 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಇರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ನಿಮಗೆ ಒಂದು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಡಿಸ್ಕ್ರಿಮಿನೆಂಟ್ ನ ಫಾರ್ಮುಲಾ ಏನು? ಡಿಸ್ಕ್ರಿಮಿನೆಂಟ್ ನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ಅದು ಕ್ಯಾಪಿಟಲ್ D is equals to b² minus 4ac. b² minus 4ac ಅಂದ್ರೆ b ನ ವ್ಯಾಲ್ಯೂ, a ನ ವ್ಯಾಲ್ಯೂ ಅಂಡ್ c ನ ವ್ಯಾಲ್ಯೂಸ್ ನ ಈ ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾವ ಈಕ್ವೇಷನ್ಸ್ ಗೆ? ಡಿಸ್ಕ್ರಿಮಿನೆಂಟ್ ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ d ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ, d ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಇಟ್ ಹ್ಯಾಸ್ 2 ಸೊಲ್ಯೂಷನ್ಸ್. How many solutions have these now? 2 solutions. d
ಡಿ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಇಟ್ ಹ್ಯಾಸ್ 2 ಸೊಲ್ಯೂಷನ್ಸ್. therefore ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂತು ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, 0 ಗಿಂತ ಲೆಸ್ಸರ್ ವ್ಯಾಲ್ಯೂಸ್ ಬಂತು ಅಂದ್ರೆ we call it has purely imaginary solutions. it has purely imaginary solutions ಅಂತ ಹೇಳ್ತೀವಿ. ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡುವಂತ ವ್ಯಾಲ್ಯೂಸ್ ಇಲ್ಲಿ ಬರ್ತಾ ಹೋಗುತ್ತೆ. ಅಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕೊಡ್ತಾ ಹೋಗ್ತೀನಿ, ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂದಾಗ ಅದಕ್ಕೆ ಸೊಲ್ಯೂಷನ್ಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನಾವು ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಡಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂದಾಗ 2 ಸೊಲ್ಯೂಷನ್ಸ್ ಇರುತ್ತೆ. ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಅಂತಂದ್ರೆ ಇಟ್ ಹ್ಯಾಸ್ ಪ್ಯೂರ್ಲಿ ಇಮ್ಯಾಜಿನರಿ ಸೊಲ್ಯೂಷನ್ಸ್. ಅಂದ್ರೆ ಈ ಸೊಲ್ಯೂಷನ್, ಈ ಈಕ್ವೇಷನ್ಸ್ ನ ಸೊಲ್ಯೂಷನ್ಸ್ ಏನಾಗಿರುತ್ತೆ, ಇಮ್ಯಾಜಿನರಿ ಸೊಲ್ಯೂಷನ್ಸ್ ಇರ್ತಾ ಹೋಗುತ್ತೆ. ಹಾಗೇನೆ ಡಿ ವ್ಯಾಲ್ಯೂ ಈಕ್ವಲ್ಸ್ ಟು 0 ಬಂತು ಅಂದ್ರೆ, ಡಿ ವ್ಯಾಲ್ಯೂ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದ್ರೆ ಇಟ್ ಹ್ಯಾಸ್ ಓನ್ಲಿ 1 ಸೊಲ್ಯೂಷನ್ಸ್. ಇದನ್ನೆಲ್ಲ ನೀವೆಲ್ಲ ನೋಡಿರ್ತೀರಾ, ಲಾಸ್ಟ್ ಟೈಮ್ ಅಲ್ಲೇ 10th ಅಲ್ಲಿ ಅಥವಾ 9th ಅಲ್ಲಿ ನೋಡಿರ್ತೀರಾ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಕೋಬೇಕಾದ್ರೆ ನಿಮಗೆ 2 ಫ್ಯಾಕ್ಟರ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಅಂದಾಗ ನೀವು ಡಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ ಅಥವಾ ಶ್ರೀಧರಸ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ. ಶ್ರೀಧರ ಫಾರ್ಮುಲಾ ಅಂದ್ರೆ ನಮಗೆ ಗೊತ್ತಿದೆ, x is equals to minus b plus or minus root of b square minus 4ac divided by 2a. this is a ಶ್ರೀಧರಸ್ ಫಾರ್ಮುಲಾ. ಶ್ರೀಧರಸ್ ಫಾರ್ಮುಲಾಸ್ ನ ಅಪ್ಲೈ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಏನಾಗ್ತಾ ಇತ್ತು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಮಗೆ ಒನ್ ಟೈಮ್ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಲಾಸ್ಟ್ ನಂಬರ್ ನಮಗೆ ಏನಾಗಿರುತ್ತೆ, 2 ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಲಾಸ್ಟ್ ನಂಬರ್ ಬರ್ತಾ ಹೋಗುತ್ತೆ. ಅದೇ 2 ನಂಬರ್ಸ್ ಗಳನ್ನ ಅಡಿಷನ್ಸ್ ಅಥವಾ ಸಬ್ಸ್ಟ್ರಾಕ್ಷನ್ಸ್ ಮಾಡಿದಾಗ ಕೋಎಫಿಷಿಯಂಟ್ ಆಫ್ x ಸಿಗ್ತಾ ಇತ್ತು. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಈ ನಂಬರ್ಸ್ ಗಳನ್ನ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಸಿಗ್ತಾ ಇಲ್ಲ, ಅಥವಾ ಅದೇ 2 ನಂಬರ್ಸ್ ಗಳನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಕೋಎಫಿಷಿಯಂಟ್ ಆಫ್ x ಸಿಗ್ತಾ ಇಲ್ಲ ಅಂದಾಗ ನಾವು ಶ್ರೀಧರಸ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿಕೊಂಡು ಫ್ಯಾಕ್ಟರ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ, ಹೌದಲ್ವಾ? ಹಾಗೇನೆ ಇಲ್ಲಿ ನಮಗೆ ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ತೀವಿ. ಕೆಲವೊಂದು ಟೈಮ್ ಅಲ್ಲಿ ಶ್ರೀಧರಸ್ ಫಾರ್ಮುಲಾಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ, ಇಲ್ಲಿ ಪ್ಯೂರ್ಲಿ ಶ್ರೀಧರಸ್ ಫಾರ್ಮುಲಾಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವಾಗ ಡಿ ಈಸ್ ಲೆಸ್ ದ್ಯಾನ್ 0 ಇದ್ದಾಗ, ಗೊತ್ತಾಯ್ತಲ್ವಾ? ಈ ಡಿ ಈಸ್ ಲೆಸ್ ದ್ಯಾನ್ 0 ಇದ್ದಾಗ ಏನಂತ ಹೇಳ್ತಾ ಇದೀವಿ, ಇಮ್ಯಾಜಿನರಿ ಸೊಲ್ಯೂಷನ್ಸ್. ಅಂದ್ರೆ ಇಲ್ಲಿ ನಮಗೆ ಸೊಲ್ಯೂಷನ್ಸ್ ಏನಾಗಿರುತ್ತೆ, ಆ ತರದೊಂದು ನಂಬರ್ಸ್ ಗಳು ಇದಾವೆ, ಅದು ಇದಕ್ಕೆ ಸೊಲ್ಯೂಷನ್ಸ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆನಾ? ದಿಸ್ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಬರುವಂತಹ ಮೇನ್ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಅಂತ ಅಂದ್ರೆ, ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳು ಅಥವಾ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ನಮಗೆ ಇಮ್ಯಾಜಿನರಿ ನಂಬರ್ಸ್ ಗಳು ಸಿಗೋದಿಲ್ಲ. ಬಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ತಗೊಂಡಾಗ ನಿಮಗೆ ಅಲ್ಲಿ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಅಂದಾಗ ನಮಗೆ ಇಲ್ಲಿ ಇಮ್ಯಾಜಿನರಿ ನಂಬರ್ ಸಿಸ್ಟಮ್ಸ್ ನಂಬರ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಇಮ್ಯಾಜಿನರಿ ನಂಬರ್ಸ್ ಗಳನ್ನೇ ನಾವೇನಂತ ಹೇಳ್ತಾ ಹೋಗ್ತೀವಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳಿಗೆ ಡಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದ್ದಾಗ ಹೇಗೆ 2 ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಹಾಗೆ ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ದಾಗ ಹೇಗೆ ನಮಗೆ ಇಮ್ಯಾಜಿನರಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಅಥವಾ ಡಿ ಈಕ್ವಲ್ಸ್ ಟು 0 ಇದ್ದಾಗ ಹೇಗೆ ಒಂದೇ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಎಸ್ ಓಕೆ. ಒಂದು ಎಕ್ಸಾಂಪಲ್ ನೋಡ್ತಾ ಹೋಗಿ. ಡಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದ್ದಾಗ ಹೇಗೆ 2 ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಹಾಗೆ ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ದಾಗ ಹೇಗೆ 1 ಸೊಲ್ಯೂಷನ್ ಲೆಸ್ ದ್ಯಾನ್ 0 ಇದ್ದಾಗ ಹೇಗೆ ಇಮ್ಯಾಜಿನರಿ ರೂಟ್ಸ್ ಗಳು ಸಿಗ್ತಾ ಹೋಗುತ್ತೆ, ಹಾಗೆಯೇ ಡಿ ವ್ಯಾಲ್ಯೂ ಈಕ್ವಲ್ಸ್ ಟು 0 ಇದ್ದಾಗ ನಮಗೆ ಯಾವ ತರ ಸೊಲ್ಯೂಷನ್ಸ್ ಗಳು 1 ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡಿ, ಕೊಟ್ಟಿರುವಂತ ಈಕ್ವೇಷನ್ಸ್ ಯಾವುದು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್? ಯಾವಾಗಲೂ ax² + bx + c ಈಕ್ವೇಷನ್ ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾದ್ರೆ x² ನ ಕೋಎಫಿಷಿಯಂಟ್ ಏನಾಗಿರುತ್ತೆ, ದಟ್ ಈಸ್ a. ಹಾಗಾದ್ರೆ a ನ ಕೋಎಫಿಷಿಯಂಟ್ a ನ ವ್ಯಾಲ್ಯೂ ಏನಾಗ್ತಾ ಇದೆ, 1 ಆಗ್ತಾ ಇದೆ. ಯಾಕೆ? x² ನ ಹಿಂಭಾಗದಲ್ಲಿ ಯಾವುದೇ ನಂಬರ್ ಇಲ್ಲ. ಯಾವುದೇ ನಂಬರ್ ಇಲ್ಲ ಅಂತಂದ್ರೆ 1 × x² ಅಂತಂದ್ರೆ ನಮಗೆ ಏನರ್ಥ, x². ಹಾಗಾದ್ರೆ ಕೋಎಫಿಷಿಯಂಟ್ ಆಫ್ x² ಏನು, 1. ಹಾಗೆಯೇ ಕೋಎಫಿಷಿಯಂಟ್ ಆಫ್ x ಏನಾಗ್ತಾ ಇದೆ, ಕೋಎಫಿಷಿಯಂಟ್ ಆಫ್ x is 3. ಹಾಗೆ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಹಾಗಾದ್ರೆ c is equals to 2 ಆಗ್ತಾ ಇದೆ, ಹೌದಲ್ವಾ? ಹಾಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂಸ್ ನ ಚೆಕ್ ಮಾಡ್ತಾ ಹೋಗೋಣ. d is equals to b² - 4ac, ಹೌದಲ್ವಾ? b² - 4ac ಚೆಕ್ ಮಾಡಬೇಕು ಅಂದ್ರೆ 3² - 4 × 1 × 2
ಹೌದಲ್ವಾ? ಹಾಗಾದ್ರೆ 3 ಸ್ಕ್ವೇರ್ ನ ವ್ಯಾಲ್ಯೂ 9, 4 into 1 4, 4 2s are 8, therefore 9 minus 8 is equals to 1, which is greater than 0. ಹೌದಲ್ವಾ? 1 ಅನ್ನೋದು ಏನಾಗುತ್ತೆ? ಗ್ರೇಟರ್ than 0. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನಮಗೆ ಇವಾಗ ಏನಾಗ್ತಾ ಇದೆ? ಗ್ರೇಟರ್ than 0 ಬರ್ತಿದೆ ಅಂದ್ರೆ it has 2 solutions. ಹೌದಲ್ವಾ? it has 2 solutions ಅಂತ ತಗೊಂಡ್ರೆ ಹಾಗಾದ್ರೆ ಆ ಸೊಲ್ಯೂಷನ್ಸ್ ಗಳು ಯಾವ್ಯಾವು? ಆ ಸೊಲ್ಯೂಷನ್ಸ್ ಗಳು ಯಾವ್ಯಾವು ಅಂತಂದ್ರೆ ಕೊಟ್ಟಿರುವಂತ ಈಕ್ವೇಷನ್ಸ್ ನೋಡಿ, x square plus 3x plus 2 equals to 0. Now the 3x can be written as 2x plus x plus 2. ಹೌದಲ್ವಾ? ಹಾಗಾದ್ರೆ ಲಾಸ್ಟ್ ನಂಬರ್ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಎರಡು ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು. ಚಾನ್ಸಸ್ ಇರೋದು -2 into -1. ಹೌದಲ್ವಾ? -2 into -1 ಅಂದ್ರೆ +2 ಬರ್ತಾ ಹೋಗುತ್ತೆ. ಐದರ್ 2 into 1 ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತಾ ಹೋಗುತ್ತೆ? 2 ಬರ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾಗಿ -2 -1 ತಗೊಂಡ್ರೆ -1 ತಗೊಂಡ್ರೆ ನಮಗೆ ಏನ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ? -3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹೌದಲ್ವಾ? ಇಲ್ಲಿ ಇಂಟು ಮಾಡ್ಕೊಂಡ್ರೆ +2 ಬರುತ್ತೆ. ಅದೇ ನಮಗೆ ಡೈರೆಕ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ರೆ -2 ಇಂದ 1 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ? -3 ಬರ್ತಾ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಸೈನ್ ಏನಿದೆ? +3 ಇದೆ. +3 ಇದೆ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ? 2 into 1 ಅನ್ನೇ ತಗೊಳ್ತಾ ಹೋಗ್ತೀವಿ. ಹಾಗಾಗಿ +3x ನಾನು 2x into x ಅಂತ ಬರ್ಕೊಂಡೆ. ಹಾಗಾದ್ರೆ x ನ ಕೋಎಫಿಷಿಯಂಟ್ 1. ಹಾಗೇನೆ x square plus 2x can be written as x into x plus 2. ಹೌದಲ್ವಾ? ಹಾಗೇನೆ x plus 2 can be written as 1 into x plus 2, which is equals to 0. Now x plus 2 and x plus 2 are the common factors. Take it outside. X plus 2 into x plus 1, which is equals to 0. Now the solutions ಏನಾಗುತ್ತೆ? x plus 2 equals to 0 or x plus 1 equals to 0. ಹಾಗಾದ್ರೆ x is equals to -2, x is equals to -2 or x is equals to -1. ಹಾಗಾದ್ರೆ ಈ -2 ನ x ಗೆ ಸಬ್ಸ್ಟಿಟ್ಯೂಟ್ ಮಾಡಿ we get the RHS value. ಹೌದಲ್ವಾ? -2 ವ್ಯಾಲ್ಯೂಸ್ ನ ನಮಗೆ ಬಂದಿರುವಂತಹ ಆನ್ಸರ್ಸ್ ಗಳು ಸರಿ ಇದೆಯೋ ಇಲ್ಲೋ, ಇದು ಸೊಲ್ಯೂಷನ್ಸ್ ಗಳು ಹೌದೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? ಈ x is equals to -2 ನ ಇಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ? -2 whole square plus 3 into -2 plus 2 equals to 0. -2 whole square ನ ವ್ಯಾಲ್ಯೂ +4. 3 into -2 ಅಂದ್ರೆ -6 plus 2, which is equals to 0. 4 plus 2 is 6 minus 6, which is equals to 0. 0 is equals to 0 ಬರ್ತಾ ಇದೆ. ಹಾಗಾದ್ರೆ x is equals to -2 ಅನ್ನೋದು ಒಂದು ಸೊಲ್ಯೂಷನ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ಹಾಗಾದ್ರೆ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರ್ತಾ ಹೋಗುತ್ತಾ? ಖಂಡಿತ ಬರುತ್ತೆ. -1 whole square 3 into -1 plus 2. ಹಾಗಾದ್ರೆ -1 whole square ನ ವ್ಯಾಲ್ಯೂ 1. 3 into -1 ಅಂದ್ರೆ -3 plus 2. 1 plus 2 is 3 minus 3, which is equals to 0. ಹಾಗಾದ್ರೆ x is equals to -2 and x is equals to -1 is the correct solutions. ಹೌದಲ್ವಾ? ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನಾನು ಏನು ಹೇಳ್ತಾ ಇದ್ದೆ? d greater than 0 ಬಂತು ಅಂದ್ರೆ ವ್ಯಾಲ್ಯೂ it has 2 solutions. ಹೌದಲ್ವಾ? ಇಲ್ಲಿ ನಮಗೆ d ವ್ಯಾಲ್ಯೂ greater than 0 ಬಂದಿದೆ. yes, 1 is greater than 0. ಸೊ ನಮಗೆ ಎರಡು ಸೊಲ್ಯೂಷನ್ಸ್ ಗಳು ಸಿಗ್ತಾ ಇತ್ತು. ಹಾಗಾದ್ರೆ d equals to 0 ತಗೊಂಡಾಗ ಒಂದೇ ಸೊಲ್ಯೂಷನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ತಾ ಹೋಗೋಣ d is equals to 0 ಹೇಗೆ ಬರುತ್ತೆ ಅಂತ. ಎಸ್, ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನೋಡ್ತಾ ಹೋಗಿ. x square plus 2x plus 1 equals to 0. find the value of x. x ನ ವ್ಯಾಲ್ಯೂಸ್ ಅನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ x ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅಗೇನ್ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ಜನರಲ್ ಫಾರ್ಮುಲಾ ಯಾವುದು? ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೆ ax square plus bx plus c equals to 0. Now the a value becomes 1, b value becomes 2 and c value becomes 1. ಹೌದಲ್ವಾ? x square ನ ಕೋಎಫಿಷಿಯಂಟ್ ಇರೋದು a. ಸೊ a ಪ್ಲಸ್ ಅಲ್ಲಿ ಇದೆ 1 ಇದೆ, b ಪ್ಲಸ್ ಅಲ್ಲಿ 2 ಇದೆ, c ಪ್ಲಸ್ ಅಲ್ಲಿ 1 ಇದೆ. ಹಾಗಾದ್ರೆ ಇಲ್ಲಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂಸ್ ಚೆಕ್ ಮಾಡ್ತಾ ಹೋಗೋಣ. d is equals to b square minus 4ac. ಹಾಗಾದ್ರೆ b square minus 4ac ತಗೊಳ್ಳೋದಾದ್ರೆ b ನ ವ್ಯಾಲ್ಯೂ ಏನಿದೆ? 2 square minus 4 into 1 into 1. ಹೌದಲ್ವಾ? a ನ ವ್ಯಾಲ್ಯೂ 1, c ನ ವ್ಯಾಲ್ಯೂ 1. 2 square ನ ವ್ಯಾಲ್ಯೂ 4. 4 minus 1 plus 2 0. ಹಾಗಾದ್ರೆ d ನ ವ್ಯಾಲ್ಯೂ ಏನು ಬರ್ತಾ ಇದೆ ಇಲ್ಲಿ?
ಈಕ್ವಲ್ಸ್ ಟು 0 ಬರ್ತಾ ಇದೆ. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಬರ್ತಿದೆ ಅಂದ್ರೆ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್ಸ್. ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್ಸ್ ಅಂದ್ರೆ ಫೈಂಡ್ ಔಟ್ ಮಾಡ್ತಾ ಹೋಗೋಣ. x square plus 2x plus 1 can be written as x square plus x plus x plus 1. ಹೌದಲ್ಲ, 2x ನ ಹೇಗೆ ಬರ್ಕೋಬಹುದು, x plus x ಅಂತ ಬರ್ಕೊಂಡು ಹೋಗ್ಬೋದು. ಹಾಗಾದ್ರೆ x square plus x ಅಲ್ಲಿ x ನ ಕಾಮನ್ ತೆಗಿಬಹುದು, x into x plus 1 plus 1 into x plus 1. ಈ x plus 1 ಅಲ್ಲಿ 1 ಕಾಮನ್ ತಗೊಂತಿದೀವಿ, 1 into x plus 1. ಹಾಗಾದ್ರೆ again ನಮಗೆ ಇಲ್ಲಿ x plus 1 ಕಾಮನ್ ಇದೆ, x plus 1 ನ ಕಾಮನ್ ಇಟ್ಕೊಂಡ್ರೆ x plus 1 into x plus 1. These two are the factors of x square plus 2x plus 1 equals to 0. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಇದರ ಅರ್ಥ ಏನು? either x plus 1 equals to 0 or x plus 1 equals to 0. ಹಾಗಾದ್ರೆ x is equals to minus 1, ಇಲ್ಲೂ ಕೂಡ x is equals to minus 1. ಹಾಗಾದ್ರೆ ಎರಡು ಸೇಮ್ ವ್ಯಾಲ್ಯೂ ಆಗಿರೋದ್ರಿಂದ ಏನು ತಗೊಳ್ತಾ ಹೋಗೋದು, x is equals to minus 1 is the solutions. ಒಂದೇ ಒಂದು ಸೊಲ್ಯೂಷನ್ ಸಿಕ್ತಿದೆ. ಹೌದಾ? ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆದಾಗ ನಮಗೆ ಎಷ್ಟು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ ಲಾಸ್ಟ್ ನಾವು ಏನೇನು ಫೈಂಡ್ ಔಟ್ ಮಾಡ್ತಾ ಇದ್ವಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ನಾವು ಜಸ್ಟ್ ಡಿ ವ್ಯಾಲ್ಯೂ ನಮಗೆ ಗ್ರೇಟರ್ ದ್ಯಾನ್ 0 ಅಂಡ್ ಡಿ ಈಕ್ವಲ್ಸ್ ಟು 0 ಇರೋ ವ್ಯಾಲ್ಯೂಸ್ ಅನ್ನು ನೀವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡ್ತಾ ಇದ್ರಿ. ಅಂದ್ರೆ 8th 9th 10th ಅಲ್ಲಿ ನಿಮಗೆ ಏನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳು ಸಿಗ್ತಾ ಇತ್ತು ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅದು ಡಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳನ್ನ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ವಿ, ಅಥವಾ ಡಿ ಈಕ್ವಲ್ಸ್ ಟು 0 ಅಂತ ಈಕ್ವೇಷನ್ಸ್ ಗಳ ಸೊಲ್ಯೂಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ನಮ್ಮ ಫಸ್ಟ್ ಇಯರ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 5th ಚಾಪ್ಟರ್ ಆಗಿರುವಂತಹ ಕಾಂಪ್ಲೆಕ್ಸ್ ನಂಬರ್ಸ್ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ನೀವೇನ್ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೇನು, ಆಲ್ಜಿಬ್ರಾ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೇನು ಅಂತ ನೋಡ್ತಾ ಹೋಗ್ತೀವಿ. ಹಾಗೇನೆ ಅಲ್ಲಿ ಬರುವಂತಹ ಪೋಲಾರ್ ರೆಪ್ರೆಸೆಂಟೇಷನ್ಸ್ ಆರ್ ಮಾಡ್ಯುಲಸ್ ಫೈಂಡ್ ಔಟ್ ಮಾಡೋದು, ಈ ಇಷ್ಟು ಆರ್ಗ್ಯುಮೆಂಟ್ ಡಯಾಗ್ರಾಮ್ ಇಷ್ಟನ್ನ ನಾವು ಫೈಂಡ್ ಔಟ್ ಮಾಡೋದನ್ನ ಹೇಗೆ ಅನ್ನೋದನ್ನ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಹಾಗೆ ಇರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗಳಲ್ಲಿ ಡಿ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ದಾಗ ಅಲ್ಲಿ ಬರುವಂತಹ ಸೊಲ್ಯೂಷನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಮ್ಯಾಜಿನರಿ ಸೊಲ್ಯೂಷನ್ಸ್ ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ವಿ. ಆ ತರ ಇಮ್ಯಾಜಿನರಿ ಸೊಲ್ಯೂಷನ್ಸ್ ಗಳು ಯಾವ್ಯಾವುದು ಹೇಗೆ ಬರುತ್ತೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಸ್ ಇಂದ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಅದಾದ್ಮೇಲೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಇಲ್ಲೊಂದು ಈಕ್ವೇಷನ್ಸ್ ಇದೆ ನೋಡಿ, x square minus 2 x square plus 2 equals to 0. Is it a quadratic equations? Yes, it's a quadratic equations. It can be written as x square plus 0 into x plus 2 equals to 0. ಹೌದಲ್ವಾ? ax square plus bx plus c ಫಾರ್ಮೆಟ್ ಅಲ್ಲಿ ಇತ್ತು ಅಂತಂದ್ರೆ ನಮಗೆ ಏನಾಗ್ತಾ ಇದೆ, ಇಟ್ಸ್ ಪ್ಯೂರ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಹೌದಲ್ವಾ? ಆ ಫಾರ್ಮೆಟ್ ಅಲ್ಲಿ ಇರುವಂತಹ ಈಕ್ವೇಷನ್ಸ್ ಏನಂತ ಕರೀತಾ ಇದ್ದೀರಾ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರೀತಾ ಇದ್ದೀವಿ. ಹೌದಲ್ವಾ? ಹಾಗಾದ್ರೆ ಇಲ್ಲಿ a ನ ವ್ಯಾಲ್ಯೂ ನಮಗೆ ಏನಾಗ್ತಾ ಇದೆ 1, b ನ ವ್ಯಾಲ್ಯೂ ಏನಾಗ್ತಾ ಇದೆ 0, c ನ ವ್ಯಾಲ್ಯೂ ಏನಾಗ್ತಾ ಇದೆ 2 ಆಗ್ತಾ ಇದೆ. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ನ ಚೆಕ್ ಮಾಡ್ತಾ ಹೋಗಿ b ಸ್ಕ್ವೇರ್ ಮೈನಸ್ 4ac. ಹಾಗಾದ್ರೆ b ನ ವ್ಯಾಲ್ಯೂ ಏನಿದೆ 0 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 2. ಹಾಗಾದ್ರೆ ಮೈನಸ್ 4 ಟು 8. b ನ ವ್ಯಾಲ್ಯೂ ಏನಾಗ್ತಾ ಇದೆ ವಿಚ್ ಇಸ್ ಲೆಸ್ ದ್ಯಾನ್ 0 ಬರ್ತಾ ಇದೆ. ಹೌದಲ್ವಾ? ಡಿ ನ ವ್ಯಾಲ್ಯೂ ವಿಚ್ ಇಸ್ ಲೆಸ್ ದ್ಯಾನ್ 0 ಬರ್ತಿದೆ ಅಂದಾಗ x square is equals to minus 2. ಹೌದಲ್ಲ? x square is equals to minus 2 ಅಂದ್ರೆ x is equals to ಏನಾಗ್ತಾ ಹೋಗುತ್ತೆ root of minus 2. x ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ, ಈ ಸ್ಕ್ವೇರ್ ಎರಡು ಕಡೆ ಅಪ್ಲೈ ಮಾಡ್ತೀರಾ. ಸ್ಕ್ವೇರ್ ರೂಟ್ ಅನ್ನ ಎರಡು ಕಡೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಲೈಕ್ ದಿಸ್, square and square root are cancels, we get the LHS value as x and minus 2 ಗೆ ನಾವು square root apply ಮಾಡಿದ್ರೆ root of minus 2. ಬಟ್ ರಿಯಲ್ ನಂಬರ್ ಸಿಸ್ಟಮ್ಸ್ ಅಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ, ಈ ತರ ನಂಬರ್ಸ್ ಗಳನ್ನ ಎಲ್ಲೂ ನೋಡಿರೋದಿಲ್ಲ. ನಾವು ರಿಯಲ್ ನಂಬರ್ಸ್ ಅಂದ್ರೆ ಏನಾಗ್ತಾ ಹೋಗುತ್ತೆ, ಇಟ್ ಕಂಟೈನ್ಸ್ ಆಲ್ ರಾಷನಲ್ ನಂಬರ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ಸ್ ಅಂದ್ರೆ ನಮಗೆ ಏನಾಗುತ್ತೆ
ಪಿ ಬೈ ಕ್ಯೂ ಫಾರ್ಮಲ್ಸ್ ಅಲ್ಲಿ ಇರ್ತಾ ಹೋಗುತ್ತೆ, ಅಥವಾ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನಾಗಿರುತ್ತೆ ರೂಟ್ ಫಾರ್ಮ್ ಅಲ್ಲಿ ಇರ್ತಾ ಹೋಗುತ್ತೆ. ಹೌದಲ್ವಾ? ಪಿ ಬೈ ಕ್ಯೂ ಫಾರ್ಮ್ ಅನ್ನ ಹೊರತುಪಡಿಸಿ ನಾವು ಉಳ್ಕೊಂಡಿರುವಂತಹ ಎಲ್ಲಾ ಈಕ್ವೇಶನ್ಸ್ ಗಳನ್ನ, ಎಲ್ಲಾ ನಂಬರ್ ಸಿಸ್ಟಮ್ಸ್ ನಾವು ಏನಂತ ಕರಿತಾ ಹೋಗ್ತೀವಿ, ಇರ್ರಾಷನಲ್ ನಂಬರ್ ಸಿಸ್ಟಮ್ಸ್ ಅಂತ ಹೇಳ್ತಾ ಹೋಗ್ತಾ ಇದ್ವಿ. ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ ರೂಟ್ ಮೈನಸ್ 2 ಅನ್ನೋದು ನಮಗೆ ರಿಯಲ್ ನಂಬರ್ ಲೈನ್ಸ್ ಅಲ್ಲಿ ಸಿಗೋದಿಲ್ಲ. ಹಾಗಾದ್ರೆ ಇದು ಕೂಡ ಒಂದು ನಂಬರ್ ಏನ? ಹೌದಲ್ವಾ? ಹಾಗಾಗಿ ಈ ತರ ಕೊಟ್ಟಿರೋ ಈ ತರ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಗಳ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಕಾಂಪ್ಲೆಕ್ಸ್ ನಂಬರ್ಸ್ ಸಿಸ್ಟಮ್ಸ್ ಅಲ್ಲಿ ಮೆಥಡ್ಸ್ ಗಳಿದೆ. ಆ ಮೆಥಡ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ಹಾಗೇನೆ ಇನ್ನೊಂದು ಈಕ್ವೇಶನ್ಸ್ ನೋಡ್ತಾ ಹೋಗಿ. x² + 1 = 0. x² + 1 = 0 ತಗೊಂಡಾಗ ಅಗೇನ್ ನಮಗೆ x² + 0 * x + 1 = 0. ಅಗೇನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ಯಾಟ್ ಅಲ್ಲಿ ಬಂತು. ಡಿಸ್ಕ್ರಿಮಿನೆಂಟ್ ನ ಚೆಕ್ ಮಾಡಿದಾಗ <0 ಟರ್ಮ್ ಬಂದೇ ಬರುತ್ತೆ. ಯಾಕೆ? b = b² - 4ac. b ನ ವ್ಯಾಲ್ಯೂ 0² - 4 * 1 * 1. ಹೌದಲ್ಲ? b² - 4ac ವ್ಯಾಲ್ಯೂ ಏನು ಬರ್ತಾ ಇದೆ? which is -4 ಬರ್ತಾ ಇದೆ. -4 ಅಂದ್ರೆ <0 ಟರ್ಮ್. <0 ಟರ್ಮ್ ಅಂತ ಆದಾಗ ನಮಗೆ ಏನಾಗುತ್ತೆ? ಇಟ್ ಹ್ಯಾಸ್ ಎ ಪ್ಯೂರ್ಲಿ ಇಮ್ಯಾಜಿನರಿ ಸೊಲ್ಯೂಷನ್ಸ್. ಇಮ್ಯಾಜಿನರಿ ಸೊಲ್ಯೂಷನ್ಸ್ ಅಂತ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ x² = -1 ಪ್ಲಸ್ ಅನ್ನು RHS ಕಡೆ ಶಿಫ್ಟ್ ಮಾಡ್ಕೊಂಡಾಗ ಪ್ಲಸ್ ಇದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಅಗೇನ್ ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ √x² - √(-1) ಬರ್ತಾ ಹೋಗುತ್ತೆ. ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಹಾಗಾದ್ರೆ x = ವ್ಯಾಲ್ಯೂ ಬರ್ತಾ ಇದೆ √(-1) ಬರ್ತಾ ಇದೆ. ಹೌದಲ್ವಾ? ಹಾಗಾದ್ರೆ ನಮಗೆ ಅಗೇನ್ √(-1) ಅನ್ನೋದು ರಿಯಲ್ ಲೈನ್ ಅಲ್ಲಿ ಸಿಗ್ತಾ ಇರೋದಿಲ್ಲ. ಹಾಗಾದ್ರೆ ರಿಯಲ್ ಲೈನ್ ಅಲ್ಲಿ ಸಿಗದೇ ಇರುವಂತಹ ನಂಬರ್ಸ್ ಗಳು ಏನಾಗಿರುತ್ತೆ? we call √-1 is denoted by √-1 ಏನಂತ ಬರ್ಕೊಳ್ತೀರಾ? denoted by I ಅಂತ ಬರ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರೀವಿಯಸ್ ಸೊಲ್ಯೂಷನ್ಸ್ ನಮಗೆ ಏನು ಸಿಗ್ತಾ ಇತ್ತು? √-2 ಅಂತ ಸಿಗ್ತಾ ಇತ್ತು. √-2 can be written as 2 * -1 ಅಂತ ಬರ್ಕೊಬೋದಲ್ಲ? -2 ಏನಂತ ಬರ್ಕೊಳ್ತೀರಾ? 2 * √(2 * -1 ಅಂತ ಬರ್ಕೊಳ್ಳೋದು. ಅಗೇನ್ √2 * √-1 ಅಂತ ಬರ್ಕೊಳ್ಳೋದು. ಹಾಗಾದ್ರೆ ಅಗೇನ್ -1 ಅಂದ್ರೆ ಏನಾಗುತ್ತೆ? √(-1) ಅಂದ್ರೆ ಏನಂತ ಡಿನೋಟ್ ಮಾಡ್ತಾ ಇದ್ವಿ? I ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ here the √2 * I is an imaginary number for this equation, and √2 * I is a solutions for the x² + 2 = 0. ಹೌದಲ್ಲ? ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮಗೆ ವ್ಯಾಲ್ಯೂ √(-2i) whole square plus 2 which is equals to ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಹಾಗಾಗಿ √2 * I is the solutions for this equations, and √(-1) or I is the solutions for this equations. x² + 1 = 0 ನ equation solutions ಏನಾಗುತ್ತೆ? I is the solutions for this equations, and √2 * I is the solutions for this equations ಅಂತ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಇಮ್ಯಾಜಿನರಿ ನಂಬರ್ ಅಂತಂದ್ರೆ ಏನಾಗುತ್ತೆ? I ಅನ್ನೋದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ನಂಬರ್ಸ್ ಗಳ ಜೊತೆಗೆ I ಅನ್ನೋದು ಇನ್ಕ್ಲೂಡ್ ಆಯ್ತು ಅಂದ್ರೆ ನಾವು ಅದನ್ನ ಇಮ್ಯಾಜಿನರಿ ನಂಬರ್ಸ್ ಅಂತ ಕರೀತಾ ಹೋಗ್ತೀವಿ. ಹಾಗಾದ್ರೆ I ರೆಪ್ರೆಸೆಂಟ್ ಮಾಡ್ತಿರುವಂತ ವ್ಯಾಲ್ಯೂ ಯಾವುದು? √(-1). ಹಾಗಾದ್ರೆ √(-1) ಏನಾಗ್ತಾ ಹೋಗುತ್ತೆ? ನೋಡ್ತಾ ಹೋಗೋಣ ಹೇಗೆ ಬರುತ್ತೆ ವ್ಯಾಲ್ಯೂಸ್ ಅಂತ ನೋಡೋಣ. I is equals to ವ್ಯಾಲ್ಯೂ ಇದೆ √(-1). ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ಏನಾಗ್ತಾ ಹೋಗುತ್ತೆ? I² which is equals to √(-1) whole square. Here the square root of square cancel ಆಗ್ತಾ ಇತ್ತು. I² ನ ವ್ಯಾಲ್ಯೂ ಏನಾಗುತ್ತೆ? -1. ಹೌದಲ್ವಾ? ಹಾಗಾದ್ರೆ x² + 1 = 0 ಇದೆ. x² + 1 = 0 ನ ವ್ಯಾಲ್ಯೂ ಏನಾಗಿತ್ತು? ಸೊಲ್ಯೂಷನ್ಸ್ ಏನಾಗಿತ್ತು? I ಆಗಿತ್ತು. ಹೌದಲ್ವಾ? ಹಾಗಾದ್ರೆ I whole square plus 1 which is equals to I² ನ ವ್ಯಾಲ್ಯೂ ಏನಿದೆ? -1 ಇದೆ. -1 plus 1 which is equals to ಏನಾಗುತ್ತೆ? 0 ಆಗೇ ಬರುತ್ತೆ. ಹಾಗಾಗಿ ನಾವು I is a solutions for the given
ಕ್ವಾಡ್ರಾಟಿಕ್ ಇಕ್ವೇಶನ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು 0 ಅನ್ನೋ ಈ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ಗೆ ಐ ಅನ್ನೋದು ಹೇಗೆ ಸೊಲ್ಯೂಷನ್ಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ಓಕೆನಾ, ಸರಿನಾ? ಹಾಗಾದ್ರೆ ಈ ಕಾಂಪ್ಲೆಕ್ಸ್ ನಂಬರ್ಸ್ ನ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ರಿಯಲ್ ಪಾರ್ಟ್ ಯಾವುದು ಮತ್ತೆ ಇಮ್ಯಾಜಿನರಿ ಪಾರ್ಟ್ ಯಾವುದು, ಯಾವ ತರ ಇರುತ್ತೆ ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಕಾಂಪ್ಲೆಕ್ಸ್ ನಂಬರ್ಸ್ ನ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಕಾಂಪ್ಲೆಕ್ಸ್ ನಂಬರ್ಸ್ ಇಸ್ ನಥಿಂಗ್ ಬಟ್ ಎ ನಂಬರ್ ಆಫ್ ದ ಫಾರ್ಮ್, ಎ ನಂಬರ್ ಇಸ್ ಆಫ್ ದ ಫಾರ್ಮ್ a plus ib. ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ನಂಬರ್? ಅದು a plus ib ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. where a and b are constants. a and b are constants ಅಂತಂದ್ರೆ ಕಾನ್ಸ್ಟೆಂಟ್ಸ್ ಇಂದ ನಥಿಂಗ್ ಬಟ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಗೊತ್ತಾಯ್ತಾ ಹೇಳ್ತಾ ಇರೋದು? ಕಾನ್ಸ್ಟೆಂಟ್ಸ್ ಅಂದ್ರೆ ಯಾವ್ದಾಗಿರುತ್ತೆ? ರಿಯಲ್ ನಂಬರ್ಸ್ ಗಳಾಗ್ತಾ ಹೋಗುತ್ತೆ. ಹಾಗೆ is defined to be a complex number. ಓಕೆನಾ? ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? a plus ib ಫಾರ್ಮೆಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಅಲ್ಲಿ ಇರುವಂತಹ a ಮತ್ತೆ b ವ್ಯಾಲ್ಯೂಸ್ ಏನಾಗಿರ್ಬೇಕು? ಕಾನ್ಸ್ಟೆಂಟ್ಸ್ ಗಳಾಗಿರ್ಬೇಕು. ಐದರ್ ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ರ್ಯಾಷನಲ್ ನಂಬರ್ಸ್ ಆಗಿರ್ಬೋದು, ಇರ್ಯಾಷನಲ್ ನಂಬರ್ಸ್ ಆಗಿರ್ಬೋದು, ಇಂಟೀಜರ್ಸ್ ಗಳಾಗಿರ್ಬೋದು, ಹೋಲ್ ನಂಬರ್ಸ್ ಗಳಾಗಿರ್ಬೋದು. ಓಕೆನಾ? ಹಾಗಾಗಿ ಇಲ್ಲಿ ನಮಗೆ a ಮತ್ತೆ b ವ್ಯಾಲ್ಯೂಸ್ ಕಾನ್ಸ್ಟೆಂಟ್ಸ್ ಗಳಾಗಿರುತ್ತೆ. a ಪ್ಲಸ್ ib ಫಾರ್ಮೆಟ್ ಅಲ್ಲಿ ಬರುವಂತಹ ಪ್ರತಿಯೊಂದು ನಂಬರ್ಸ್ ಗಳು ಏನಾಗಿರುತ್ತೆ? ಕಾಂಪ್ಲೆಕ್ಸ್ ನಂಬರ್ಸ್ ಗಳಾಗಿರುತ್ತೆ. ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋದಾದ್ರೆ 2 plus 3i minus 1 plus i root 3 4 plus i into minus 1 divided by 11 ಹೇಳ್ತಾ ಇದ್ವಿ. a plus ib ಫಾರ್ಮೆಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ನಂಬರ್ಸ್ ಗಳನ್ನು ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾದ್ರೆ ಇಲ್ಲಿ a ನ ವ್ಯಾಲ್ಯೂ ಏನಾಗ್ತಾ ಇದೆ? 2 ಆಗ್ತಾ ಇದೆ. b ನ ವ್ಯಾಲ್ಯೂ ಏನಾಗ್ತಾ ಇದೆ? 3 ಆಗ್ತಾ ಇದೆ. ಹಾಗಾದ್ರೆ 2 ಮತ್ತೆ 3 ಅನ್ನೋದು ನಮಗೆ ಕಾನ್ಸ್ಟೆಂಟ್ ನಂಬರ್ಸ್ ಗಳು, ಕರೆಕ್ಟ್ ಅಲ್ವಾ? ಹಾಗೇನೆ ಇನ್ ದ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ -1 plus i root 3. -1 is a negative number, it's an integer value ಆಗಿರುತ್ತೆ, integer ಆಗಿರುತ್ತೆ. ಹಾಗೆ √3 is an irrational number. ಹೌದಲ್ವಾ? √3 and -1 are the constant numbers. i ಅನ್ನೋ ನಂಬರ್ಸ್ ನಮಗೆ ಹಾಗೆ ಇರ್ತಾ ಹೋಗುತ್ತೆ. ಓಕೆನಾ? ಹಾಗೇನೆ 4 and -1 divided by 11. -1 divided by 11 is an irrational numbers. -1 divided by 11 is a rational numbers because that is in the form of p by q. ಹೌದಲ್ವಾ? p by q ಫಾರ್ಮ್ ಅಲ್ಲಿ ಇರುವಂತ ನಂಬರ್ಸ್ ಗಳನ್ನು ನಾವು ರಾಷನಲ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ 4 ಅನ್ನೋದು ಕಾನ್ಸ್ಟೆಂಟ್, -1 divided by 11 ಅನ್ನೋದು ಕೂಡ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಗಳಾಗಿರುತ್ತೆ. ಹಾಗೇನೆ ಈ 2 3 -1 √3 4 -1 divided by 11 ಅನ್ನು ನಾವು ರಿಯಲ್ ನಂಬರ್ ಸಿಸ್ಟಮ್ಸ್ ನಲ್ಲಿ ಬರೀತಾ ಹೋಗ್ಬೋದು, ಮೆನ್ಷನ್ ಮಾಡ್ತಾ ಹೋಗ್ಬೋದು. ಬಟ್ 2 plus 3i ಅನ್ನೋದು ನಮಗೆ ರಿಯಲ್ ನಂಬರ್ ಲೈನ್ ಅಲ್ಲಿ ಸಿಗೋದಿಲ್ಲ. ಹಾಗೆ -1 plus i root 3 ಅನ್ನೋದು ನಮಗೆ ರಿಯಲ್ ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇಟ್ ಈಸ್ ಎ ಪ್ಯೂರ್ಲಿ ಇಮ್ಯಾಜಿನ್ಡ್ ನಂಬರ್. ಈ ತರದ್ದು ಒಂದು ನಂಬರ್ ಇದೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಂತೀವಿ ಅಷ್ಟೇ. ಓಕೆನಾ? ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಈ ನಂಬರ್ ಸಿಸ್ಟಮ್ಸ್ ಗಳಲ್ಲಿ, ಕಾಂಪ್ಲೆಕ್ಸ್ ನಂಬರ್ ಸಿಸ್ಟಮ್ಸ್ ಗಳಲ್ಲಿ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? and z is equals to a plus ib ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ನಾವೇನಂತ ಕರಿತೀರಾ? ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತಾ ಹೋಗ್ತೀರಾ. ಹಾಗೇನೆ ಹಿಯರ್ a and b are ಕಾನ್ಸ್ಟೆಂಟ್ಸ್ ಅಂತ ಅಂದಾಗ a ಮತ್ತೆ b ಗಳು ಏನಾಗ್ತಾ ಇದೆ? ಇಲ್ಲಿ ಕಾನ್ಸ್ಟೆಂಟ್ಸ್ ಗಳು ಅಂತ ಅಂದಾಗ ಇಲ್ಲಿ ನಮಗೆ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅನ್ನೋದು ಬೇಕಾಗಿದೆ. ಹಾಗಾದ್ರೆ where a is a real part and b is an imaginary part. ಓಕೆನಾ? ಗೊತ್ತಾಯ್ತಾ ಹೇಳಿದ್ದು? a plus ib ಫಾರ್ಮೆಟ್ ಅಲ್ಲಿ ಏನಾದ್ರು ಕಾಂಪ್ಲೆಕ್ಸ್ ನಂಬರ್ಸ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ನಮಗೆ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಹೇಳಬೇಕು ಅಂದ್ರೆ a ಅನ್ನೋ ವ್ಯಾಲ್ಯೂಸ್ ಮೇಲೆ ಏನಾಗಿರುತ್ತೆ? ರಿಯಲ್ ನಂಬರ್ಸ್ ಗಳಾಗಿರುತ್ತೆ, ರಿಯಲ್ ಪಾರ್ಟ್ ಆಗಿರುತ್ತೆ. ಹಾಗೇನೆ b ಅನ್ನೋದು ಏನಾಗಿರುತ್ತೆ? ಇಮ್ಯಾಜಿನರಿ ಪಾರ್ಟ್ ಆಗಿರುತ್ತೆ. ಯಾಕೆಂದ್ರೆ i ನ ವ್ಯಾಲ್ಯೂ ಜೊತೆ ನಮಗೆ ಏನಾಗಿರುತ್ತೆ? ಜೊತೆಗೆ ಇರ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? a plus ib ಫಾರ್ಮೆಟ್ ಅಲ್ಲಿ ಇರುವಂತಹ ರಿಯಲ್ ಪಾರ್ಟ್ ಯಾವುದು? a is a real part, b is the imaginary part. ಓಕೆನಾ? ಹೀಗೆ ನಂಬರ್ ಸಿಸ್ಟಮ್ಸ್ ಅಂತ ತಗೊಂಡಾಗ ನಾವು ಅಡಿಷನ್ಸ್ ಆಫ್ 2 ನಂಬರ್ಸ್ ನೋಡ್ತಾ ಇದ್ವಿ, ಸಬ್ಸ್ಟ್ರಾಕ್ಷನ್ಸ್ ಆಫ್ 2 ನಂಬರ್ಸ್ ನೋಡ್ತಾ ಇದ್ವಿ, ಮಲ್ಟಿಪ್ಲಿಕೇಶನ್ಸ್ ಆಫ್ 2 ನಂಬರ್ಸ್ ನೋಡ್ತಾ ಇದ್ವಿ, ಡಿವಿಷನ್ಸ್ ಆಫ್ 2 ನಂಬರ್ಸ್ ನೋಡ್ತಾ ಇದ್ವಿ. ಎರಡು ರಿಯಲ್ ನಂಬರ್ಸ್ ಗಳನ್ನ ಅಡಿಷನ್ಸ್ ಮಾಡಿದ್ರೆ ನಮಗೆ ಏನ್ ಸಿಗ್ತಾ ಹೋಗುತ್ತೆ? ಅಗೈನ್ ನಮಗೆ ರಿಯಲ್ ನಂಬರ್ ಸಿಗ್ತಾ ಹೋಗುತ್ತೆ. 2 plus 3 5 is a real number.
again 2 and 3 are the real numbers. 2 minus 3 minus 1 is a real number. Again 2 into 3 is a 6, that's a real number. 2 divided by 3 is a rational number, that's a real number. ಹೌದಲ್ವಾ? ಹಾಗೇನೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಅಡಿಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಸಬ್ಸ್ಟ್ರಾಕ್ಷನ್ಸ್, ಡಿವಿಷನ್ಸ್ ಮಾಡ್ಕೊಂಡ್ರೆ ಯಾವ ನಂಬರ್ ಜನರೇಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ದಟ್ಸ್ ದ ಆಲ್ಜಿಬ್ರಾ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋ ಟಾಪಿಕ್ ಬರ್ತಾ ಹೋಗುತ್ತೆ. ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಬೈ ಯೂಸಿಂಗ್ ಎ ಕಾಂಪ್ಲೆಕ್ಸ್ ನಂಬರ್ಸ್. ಕಾಂಪ್ಲೆಕ್ಸ್ ನಂಬರ್ಸ್ ಗಳಲ್ಲೂ ನಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಗಳನ್ನ ನೋಡ್ತಾ ಹೋಗ್ಬೋದು. ಓಕೆನಾ? ಎಸ್, ಓಕೆ. ಇಲ್ಲಿ ಏನ್ ಕೇಳ್ತಾ ಇದ್ದೀನಿ ಪ್ರಾಬ್ಲಮ್ ಎಕ್ಸಾಂಪಲ್ 4x plus 3x minus y into I equals to 3 plus I into minus 6. Find the value of x and y. Yes, operations ಏನಾಗ್ತಾ ಇದೆ ಇಲ್ಲಿ? Complex number equals to another complex numbers. ಹಾಗಾದ್ರೆ if z1 is equals to a plus ib and z2 is equals to c plus id, if the two complex numbers are equal, ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಈಕ್ವಲ್ ಆಗ್ತಾ ಇದೆ. a ಪ್ಲಸ್ ib ಈಕ್ವಲ್ಸ್ ಟು c ಪ್ಲಸ್ id ಗೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಈಕ್ವಲ್ ಆಗ್ತಾ ಇದೆ ಅಂದ್ರೆ ರಿಯಲ್ ಪಾರ್ಟ್ ಗಳು ಈಕ್ವಲ್ ಆಗಿರಬೇಕು, ಹಾಗೆ ಇಮ್ಯಾಜಿನರಿ ಪಾರ್ಟ್ ಗಳು ಈಕ್ವಲ್ ಆಗಿರಬೇಕು. ಅಂದ್ರೆ a ನ ವ್ಯಾಲ್ಯೂ c ಈಕ್ವಲ್ ಆಗಿರುತ್ತೆ, b ನ ವ್ಯಾಲ್ಯೂ d ಈಕ್ವಲ್ ಆಗಿರುತ್ತೆ. ಹೀಗಿದ್ದಾಗ ಮಾತ್ರ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಏನಾಗಿರುತ್ತೆ? ಈಕ್ವಾಲಿಟಿ ಚೆಕ್ ಆಗ್ತಾ ಹೋಗುತ್ತೆ. ಓಕೆನಾ? ಈಕ್ವಲ್ ಆಫ್ two complex numbers ಆಗ್ತಾ ಹೋಗುತ್ತೆ. ಹಾಗಾಗಿ if the two complex numbers are equal, then a is equals to c and b is equals to d ಅನ್ನೋದು ರಿಮಾರ್ಕ್ ಇದ್ದೇ ಇರುತ್ತೆ. ಸೊ ಆ ರಿಮಾರ್ಕ್ ಅನ್ನು ನೀವು ಬರ್ಕೊಳ್ಳಿ. ಓಕೆನಾ? ಈ ಕಂಡೀಷನ್ಸ್ ನ ಮಸ್ಟ್ ಅಂಡ್ ಶುಡ್ ಬರ್ಕೊಳ್ಳಿ. a z1 is equals to a plus ib and z2 is equals to c plus id, then z1 is equals to z2 ಆಗಿತ್ತು ಅಂದ್ರೆ a plus ib is equals to a plus c plus id ಆಗಿತ್ತು ಅಂದ್ರೆ a is equals to ಏನಾಗಿರುತ್ತೆ? c ಆಗಿರುತ್ತೆ, ಅಥವಾ b is equals to ಏನಾಗಿರುತ್ತೆ? d ಆಗಿರುತ್ತೆ. ಹೌದಲ್ವಾ? ಈ ಕಂಡೀಷನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಇವಾಗ ಏನ್ ಫೈಂಡ್ ಔಟ್ ಮಾಡಬೇಕು? x ಮತ್ತೆ y ವ್ಯಾಲ್ಯೂಸ್ ಗಳನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗೇನೆ ಇಲ್ಲೂ ಅಷ್ಟೇ ನಮಗೆ ಏನಾಗ್ತಾ ಇದೆ? ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಏನಾಗ್ತಾ ಇದೆ? ಇಲ್ಲಿ 0 ಈಕ್ವಲ್ಸ್ ಆಗ್ತಾ ಇದೆ. ಹೌದಲ್ವಾ? ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಏನಾಗ್ತಾ ಇದೆ? ಇಲ್ಲಿ ಈಕ್ವಲ್ ಆಗ್ತಾ ಇದೆ. ಹಾಗಾದ್ರೆ z1 is equals to z2 ಆಗಿದೆ ಅಂದ್ರೆ ಹಾಗಾದ್ರೆ z1 is equals to ಏನಿದೆ? 4x plus 3x minus y into I, a plus I into b. ಅದೇ ಫಾರ್ಮ್ಯಾಟ್ ಆಗಿದೆ. ಹೌದಾ? ಹಾಗಾದ್ರೆ z2 is equals to ಏನಿದೆ ಇಲ್ಲಿ? 3 plus I into minus 6 again c plus id. ಹೌದಲ್ವಾ? ಹಾಗಾದ್ರೆ ಇಲ್ಲಿ a ನ ವ್ಯಾಲ್ಯೂ ಎಷ್ಟು? 4x, b ನ ವ್ಯಾಲ್ಯೂ ಎಷ್ಟು? 3x minus y. ಹೌದಲ್ಲ? ಹಾಗೇನೆ ಇಲ್ಲಿ ನಮಗೆ a ವ್ಯಾಲ್ಯೂ ಎಷ್ಟಿದೆ? 3 ಇದೆ, b ವ್ಯಾಲ್ಯೂ ಇದೆ -6 ಇದೆ. ಹೌದಲ್ಲ? ಹಾಗಾದ್ರೆ z1 is equals to z2 ಆಗಿತ್ತು ಅಂದ್ರೆ ಕಂಡೀಷನ್ಸ್ ಏನು? a is equals to c and b is equals to d. ಹೌದಲ್ವಾ? if the two complex are equal, then a equals to c and b equals to d. ಹಾಗಾದ್ರೆ a equals to c ಅಂದ್ರೆ ಯಾವುದು? a equals to c and b is equals to d ಅಂದ್ರೆ a equals to c, that is 4x is equals to 3. ಹೌದಲ್ಲ? ಹಾಗೇನೆ b equals to d ಅಂದ್ರೆ 3x minus y which is equals to what? -6. ಹೌದಲ್ವಾ? ಹಾಗಾದ್ರೆ x ನ ವ್ಯಾಲ್ಯೂ ಏನಾಗುತ್ತೆ? ಈ 4 ನ ಡಿನಾಮಿನೇಟರ್ ಕಳಿಸ್ಕೊಂಡ್ರೆ x is equals to 3/4. ಹೌದಲ್ವಾ? ಹಾಗಾದ್ರೆ ಈ x is equals to 3/4 ನ ಈ ಈಕ್ವೇಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 3 into 3/4 minus y which is equals to 6. ಈ minus y ನ ಶಿಫ್ಟ್ ಮಾಡಿ RHS ಕಡೆ, ಆ 6 ನ LHS ಗೆ ಶಿಫ್ಟ್ ಮಾಡಿ 9 divided by 4 minus 6 which is equals to y. s ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ y is equals to ಏನು ಆಗುತ್ತೆ? ಡಿನಾಮಿನೇಟರ್ ಅಲ್ಲಿ 4 6 24, 9 minus 24 ಆಗುತ್ತೆ. ಹೌದಲ್ವಾ? 9 minus 24 ಅಂತಂದ್ರೆ ನಮಗೆ ವ್ಯಾಲ್ಯೂ ಎಷ್ಟಾಯ್ತು? 9 minus 24 ಅಂದ್ರೆ minus
13 ಹೌದಲ್ವಾ ಮೈನಸ್ sorry x is equal 3x minus y is equals to ಏನಿದೆ ವ್ಯಾಲ್ಯೂ minus 6 ಇದೆ ಹಾಗಾಗಿ ಈ minus 6 ನ ಶಿಫ್ಟ್ ಮಾಡ್ಕೊಂಡ್ರೆ plus 6 ಆಗ್ತಾ ಹೋಗುತ್ತೆ therefore 4 6 are 24 9 plus 24 ಅಂತಂದ್ರೆ ವ್ಯಾಲ್ಯೂ ಏನಿದೆ ನಮಗೆ 33 divided by 4 ಆಗ್ತಾ ಇದೆ ಅವರು ಕೇಳಿದ್ರೆ ಫೈಂಡ್ ಔಟ್ ಮಾಡಲಿಕ್ಕೆ x ಮತ್ತೆ y ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾರಿ x ಮತ್ತೆ y ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಹೌದಲ್ವಾ ಹಾಗಾದ್ರೆ x ವ್ಯಾಲ್ಯೂ ನಮಗೆ 3/4 ಬಂದಿದೆ y is equals to 33 divided by 4 ಬಂದಿದೆ ಹಾಗಾದ್ರೆ ಬಂದಿರುವಂತ ವ್ಯಾಲ್ಯೂಸ್ ಗಳು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಸರಿ ಇದೆ ಅಂತಂದ್ರೆ 4 into 3 divided by 4 plus 3 into 3 divided by 4 minus y value ಇದೆ 33 divided by 4 which is equals to 3 plus I into minus 6 ಇದೇ ಈಕ್ವೇಷನ್ಸ್ RHS ಅಲ್ಲಿ ಏನಿದೆ ವ್ಯಾಲ್ಯೂ ಆ ವ್ಯಾಲ್ಯೂ ಬರುತ್ತಾ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ ಓಕೆನಾ ಎಸ್ ಓಕೆ x ವ್ಯಾಲ್ಯೂ 3/4 4 4 get ಕ್ಯಾನ್ಸಲ್ ಅಲ್ವಾ 3 ವ್ಯಾಲ್ಯೂ ಬಂದಿದೆ ಹಾಗೆ 3 3s are 9/4 minus 33 divided by 4 ಹೌದಲ್ಲ ಎಸ್ ಓಕೆ 9/4 minus 33 divided by 4 9 ಅಲ್ಲಿ 33 ಹೊರಟಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 3 ಪ್ಲಸ್ ವ್ಯಾಲ್ಯೂ ಏನಾಗುತ್ತೆ minus 24 divided by 4 ಆಗುತ್ತೆ 33 ಅಲ್ಲಿ 9 ಹೊರಟಿದ್ರೆ ವ್ಯಾಲ್ಯೂ ಎಷ್ಟು 9 ಆಗುತ್ತೆ ಬಟ್ 9 minus 33 ಅಂತಂದ್ರೆ minus 24 which is equals to I 3 plus 4 ones are 4 6 are ಹಾಗಾದ್ರೆ ವ್ಯಾಲ್ಯೂ ಬಂತು minus 6 into I ಈಕ್ವೇಷನ್ಸ್ ಎರಡು ಸೇಮ್ ಆಗ್ತಿದೆಯಾ RHS ಅಲ್ಲಿ ಮತ್ತೆ LHS ಅಲ್ಲಿ ಹಾಗಾದ್ರೆ ಎರಡು ಈಕ್ವೇಷನ್ಸ್ ಗಳು ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಈಕ್ವಲ್ ಆಗ್ತದೆ ಅಂದ್ರೆ A is equals to C ಅಂತಂದ್ರೆ 3 is equals to 3 ಬರ್ತಾ ಇದೆ B is equals to D ಅಂತಂದ್ರೆ minus 6 is equals to minus 6 ಬರ್ತಾ ಇದೆ ಗೊತ್ತಾಯ್ತಾ ಕಂಡೀಷನ್ಸ್ ಯಾಕೆ ನಾವು ಈಕ್ವಲ್ ಹೇಳ್ತೀವಿ ಅಂತ if the two complex numbers are equal then A is equals to C and B is equals to D okay in the next one algebra of complex numbers ನೋಡ್ತಾ ಹೋಗೋಣ algebra of complex numbers ಅಲ್ಲಿ additions multiplications subtractions ಹಾಗೆ some basic properties ಆಗಿರುವಂತಹ commutative associative identity inverse ಹಾಗೆ distributive laws ಇದಿಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಇದಿಷ್ಟು ಇವತ್ತಿನ ಕಾಂಪ್ಲೆಕ್ಸ್ ನಂಬರ್ಸ್ ನ ಇಂಟ್ರೊಡಕ್ಷನ್ಸ್ ಅಂಡ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಈಕ್ವಲ್ ಆದಾಗ ಕಂಡೀಷನ್ಸ್ ಗಳು ಏನಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆನಾ ಥ್ಯಾಂಕ್ ಯು ಫಾರ್ ದ ಸೆಷನ್ಸ್ ಹ್ಯಾವ್ ಎ ಗುಡ್ ಡೇ